ಔಟ್ ಆಫ್ ಫೋಕಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪ್ರಶಸ್ತಿಗಳೆಂದೂ ಸತ್ಯಭಾಮ ಅವ್ರನ್ನ ಅರಸ್ಕೊಂಡು ಬರಲಿಲ್ಲ, ಆದರೆ ಅವಕಾಶಗಳು ಅರಸ್ಕೊಂಡು ಬರೋದು ನಿಲ್ಲಿಸಲಿಲ್ಲ. ಪ್ರೇಕ್ಷಕ ಕೂಡ ತೆರೆಯ ಮೇಲೆ ಅವ್ರನ್ನ ಅರಸ್ತಾ ಇದ್ದ. ಹೀಗಿದ್ದು ಕೂಡ ಸತ್ಯಭಾಮ ಯಾಕೆ ತೆರೆಯಿಂದ ಮರೆಯಾದ್ರು? ಬನ್ನಿ ಅವ್ರ ಮಾತಲ್ಲೇ ಕೇಳೋಣ. ಅಮ್ಮ ನಾ ಸೇಲಾದೆ ಅಮೆರಿಕಾ ಪಾಲಾದೆ, ಅಮ್ಮ ನಾ ಸೇಲಾದೆ ಅಮೆರಿಕಾ ಪಾಲಾದೆ. ಸತ್ಯಭಾಮ ಅವರನ್ನು ಕುರಿತು ಅಮ್ಮ ನಾ ಸೇಲಾದೆ ಅಮೆರಿಕಾ ಪಾಲಾದೆ ಅಂತ ಸಿನಿಮಾದಲ್ಲಿ ಕಾಶಿನಾಥಿಯನ್ನು ಹಾಡಿಬಿಟ್ರು. ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪೋ ಡಿಮಾಂಡೋ ಅನ್ನೋ ಆ ಚಿತ್ರವೇ ಕೊನೆ. ಅಲ್ಲಿಂದ ಸತ್ಯಭಾಮ ಪಾತ್ರ ಕಳಚಿ ಮೌನ ಧರಿಸಿದರು. ಅವರು ಕೊನೆಯ ಬಾರಿಗೆ ಕಾಣಿಸಿಕೊಂಡ ಸಿನಿಮಾದ ಆ ಹಾಡನ್ನು ಜನ ಅಪಾರ್ಥ ಮಾಡಿಕೊಂಡರು. ಸತ್ಯಭಾಮ ಅವರೇ ಅಮೆರಿಕಕ್ಕೆ ಹೋಗಿದ್ದಾರೆಂದು ಮಾತಾಡಿಕೊಂಡರು. ಇನ್ನು ಕೆಲವರು ಅವರಿಗೆ ಸರಿಯಾದ ಪಾತ್ರಗಳು ಬರುತ್ತಿಲ್ಲ ಅಂದರು. ಆದರೆ ನಿಜವಾದ ಕಾರಣ ಬೇರೆಯೇ ಆಗಿತ್ತು. ಬರಲಿಲ್ಲ ಅಂತಲ್ಲ, ನಾನೇ ಮಾಡಲಿಲ್ಲ. ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಫ್ಯಾಮಿಲಿ ಅಂದರೆ ಮಕ್ಕಳು ಮೊಮ್ಮಕ್ಕಳು ಚಿಕ್ಕವರಿದ್ದರು. ಮನೆಯಲ್ಲಿ ಮಗನೂ ಕೆಲ್ಸಕ್ಕೆ ಹೋಗ್ತಾನೆ, ಸೊಸೆನೂ ಕೆಲ್ಸಕ್ಕೆ ಹೋಗ್ತಾಳೆ, ನೋಡ್ಕೊಳ್ಳೋರು ಯಾರಿಲ್ಲ. ಹಾಗಾಗಿ ಈಗ 2-3 ವರ್ಷದಿಂದ ಸ್ವಲ್ಪ ನಾನೇ ಅವಾಯ್ಡ್ ಮಾಡಿದೆ. ಹೌದು, ಪುಟ್ಟ ಪುಟ್ಟ ಮೊಮ್ಮಕ್ಕಳ ಸಂಘದಲ್ಲಿ ಇರಲು ಶುರು ಮಾಡಿದ ಮೇಲೆ ಸತ್ಯಭಾಮ ಪ್ರೇಕ್ಷಕರನ್ನು ಭೇಟಿ ಮಾಡಲೇ ಇಲ್ಲ. ಆದರೆ ಶೂಟಿಂಗ್ ಇಲ್ಲದ ಜೀವನವನ್ನು ಒಬ್ಬ ಬ್ಯುಸಿ ಕಲಾವಿದ ಕಲ್ಪಿಸಿಕೊಳ್ಳುವುದು, ಅದಕ್ಕೆ ಒಗ್ಗಿಕೊಳ್ಳುವುದು ಕಷ್ಟ ಅಲ್ಲವೇ? ಚಿಕ್ಕಂದಿನಿಂದಲೂ ಕಲಾವಿದೆಯಾಗಿ ಇರೋದ್ರಿಂದ ಮೊದಲಿಂದಲೂ ನಾವು 25 ವರ್ಷ ವೃತ್ತಿ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತಾ ಇತ್ತು. ಆವಾಗ ನಮಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ರಾತ್ರಿ 10:30ಗೆ ಡ್ರಾಮಾ ಶುರುವಾಗೋದು, 4 ಗಂಟೆಗೆ ಬಿಡೋದು, ಬೆಳಿಗ್ಗೆ ಎದ್ದು ಮತ್ತು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಹಂಗೆ ಅದೊಂಥರ ಇತ್ತು. ಇಲ್ಲಿ ಸಿನಿಮಾಕ್ಕೆ ಬಂದಮೇಲೆ ನಮಗೂ ಮೊದಲಿಂದಲೂ ಕಲಾವಿದರಾದ್ರಿಂದ ನಮ್ಮ ಕರ್ತವ್ಯದಲ್ಲಿ ನಾವು ಮಗ್ನರಾದಾಗ ನಮ್ಗೆ ಬೇರೆ ಏನೂ ಗೊತ್ತಾಗಲ್ಲ. ಆದರೆ ಮನೆಯಲ್ಲಿ ಶೂಟಿಂಗ್ ಇಲ್ದಿದ್ದಾಗ ಟೈಮ್ ಪಾಸ್ ಮಾಡೋದು ಹೇಗಂದರೆ, ನನಗೆ ಇಲ್ಲಿ ಟೈಮ್ ಪಾಸ್ ಆಗ್ತಾ ಇತ್ತು. ಯಾಕಂದರೆ ಮೊಮ್ಮಕ್ಕಳೆಲ್ಲ ಚಿಕ್ಕವರಿದ್ದರು, ಅವ್ರನ್ನ ನೋಡ್ಕೊಳ್ಳೋದು, ಅವರು ಇದ್ದಿದ್ದು ಇದರೊಳಗೆ ನಾನು ಟೈಮ್ ಪಾಸ್ ಆಗ್ತಾ ಇತ್ತು. ಏನು ನನಗೇನಂತ ಬೇಸರ ಆಗ್ತಿರ್ಲಿಲ್ಲ. ಆದರೆ ಮಕ್ಕಳು, ಸೊಸೆ, ಸಂಸಾರ, ಮೊಮ್ಮಕ್ಕಳು ಎನ್ನುವ ಸಹಜ ಸಂತೋಷವನ್ನು ಎಳ್ಳಷ್ಟು ಹಾಳು ಮಾಡಿಕೊಳ್ಳಲಿಲ್ಲ ಸತ್ಯಭಾಮ. ಮೊಮ್ಮಕ್ಕಳ ಪ್ರೀತಿಯ ಅಜ್ಜಿ ಆದರು. ತೆರೆಯ ಮೇಲೆ ಗಯ್ಯಾಳಿ ಘಟಮಾಣಿ ಅತ್ತೆ ಆಗಿದ್ದವರು ತೆರೆಯ ಹೊರಗೆ ಸೊಸೆಯ ಪ್ರೀತಿಯ ಅತ್ತೆ ಆಗಿರುವುದನ್ನು ಸೊಸೆ ಸ್ವತಃ ಕಣ್ಣರಳಿಸಿ ವಿವರಿಸುವುದು ಹೀಗೆ. ಫಿಲ್ಮಲ್ಲೇನೋ ಘಟವಾಣಿ ಅತ್ತೆ ಪಾತ್ರ ವಹಿಸ್ತಾ ಇದ್ರು ಕೂಡ ನಾವು ಅತ್ತೆ ಸೊಸೆ ಇದ್ದಾಗಿಲ್ಲ, ಅಮ್ಮ ಮಗಳು ಇದ್ದಾಗೆ ಇದ್ದೀವಿ. ಮದುವೆಯಾಗಿ 11 ವರ್ಷ ಆಯಿತು. ನಾನು ಹೊರಗಡೆ ಜಾಬ್ಗೆ ಹೋಗ್ತಾ ಇದ್ದೀನಿ. ಆದರೂ ಕೂಡ ಅತ್ತೆ ನಮ್ಮ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನ್ನ ತಾಯಿ ಮನೇಲಿ ಇದ್ದೀನೇನೋ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಅದು ಫಿಲ್ಮ್ ಏನು ಎಲ್ಲರೂ ಕೇಳ್ತಾರೆ, ನಮ್ಮ ಮತ್ತೆ ಸತ್ಯಭಾಮ ಅಂದ ತಕ್ಷಣ ಅಯ್ಯೋ ಹೌದಾ ನೀವು ಹೆಂಗಿದ್ದೀರಾ ಅಂತ. ಇಲ್ಲ, ಮನೆ ಬಂದು ಒಂದು 3-4 ಜನ ಫ್ರೆಂಡ್ಸ್ ಮನೆಗೆ ಬಂದು ಕೂಡ ನೋಡಿದ್ರು, ಅಯ್ಯೋ ಫಿಲ್ಮನ್ನೇ ಬೇರೆ, ನಿಮ್ಮ ಅತ್ತೆ ಹಾಗಿಲ್ವೇ ಇಲ್ಲಲ್ಲ ಅಂತ ಅವರೇ ಆಶ್ಚರ್ಯ ಪಡ್ತಾ ಇದ್ದಾರೆ. ನಾವಿಷ್ಟು ಚೆನ್ನಾಗಿದ್ದೀವಿ ಅಂದರೆ ಅತ್ತೆನೇ ಕಾರಣ ಅಂತ ಕೂಡ ಹೇಳ್ಬೋದು. ಸಂಸಾರವೆಂಬ ಇಂಥ ಚಂದವಳ್ಳಿಯ ತೋಟದಲ್ಲಿದ್ದರೂ ಚಿತ್ರರಂಗ ಎಂಬ ತಾರೆಗಳ ತೋಟ ಅವರನ್ನು ಅಷ್ಟು ಸುಲಭವಾಗಿ ಬಿಡಲಿಲ್ಲ. ರಂಗಭೂಮಿ, ಚಿತ್ರರಂಗ, ಕಿರುತೆರೆಯಲ್ಲಿ ಅಭಿನಯಿಸುತ್ತಾ ಬಂದ ಸತ್ಯಭಾಮ ಅವರನ್ನು ಬಣ್ಣದ ಗೀಳು ಕಾಡದೇ ಇರಲಿಲ್ಲ. ನನಗೇನಾಗೋದು ಅಂದರೆ, ಈ ಶೂಟಿಂಗ್ ಇಲ್ದಾಗ ಈ 2-3 ವರ್ಷದಲ್ಲಿ ಈಗ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿಗೆಲ್ಲ ಹೋದಾಗ ಯಾಕ್ರಿ ನೀವು ಮಾಡ್ತಾ ಇಲ್ಲ, ಚೆನ್ನಾಗೇ ಇದ್ದೀರಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋರು ಎಲ್ಲರೂ. ಮಾಡ್ಬೇಕ್ರಿ ನೀವು, ನಿಮ್ಮನ್ನೆಲ್ಲ ಮತ್ತೆ ನೋಡ್ಬೇಕಂತ ಆಸೆ ಅಂತ ಅನ್ನೋರು. ಆದರೆ ನನಗೆ ಆಸೆ ಆಗೋದು ಮಾಡ್ಬೇಕಂತ. ಆದರೆ ಮನೆಯಲ್ಲಿ ಪರಿಸ್ಥಿತಿ ಯಾರೂ ಇಲ್ಲನೋ, ಮಕ್ಕಳನ್ನ ನೋಡ್ಕೊಳ್ಳೋರು ಯಾರಿಲ್ಲ. ನಮಗೆ ಅಕ್ಕಪಕ್ಕ ಎಲ್ಲರೂ ಏನಮ್ಮ 200 ಪಿಕ್ಚರ್ ಮಾಡಿದ್ಯಾ ಸಾಕು, ಸುಮ್ಮನೆ ಮನೇಲಿ ಕೂತ್ಕೋ, ಮೊಮ್ಮಕ್ಕಳು ನೋಡ್ಕೊಂಡೋ ಅಂತಾರೆ. ಆದರೂ ಈ ಬಣ್ಣದ ಆಸೆ ಅನ್ನೋದು ನಮಗೇನಾದರೂ ಕಲಾವಿದರಾದವರಿಗೆ ಸಾಯುತ್ತ ಅನ್ಕೊಂಡು ಬಣ್ಣ ಹಚ್ಕೊಂಡೇ ಇರಬೇಕು ಅನ್ನೋದೇ ಆಸೆ. ಅದಕ್ಕಿಂತ ಹೆಚ್ಚಿನ ಆಸೆ ಯಾವುದೂ ಇಲ್ಲ. ಯಾಕಂದ್ರೆ ನಮಗೆ ಅದೇ ಜೀವನ, ಅದೇ ಉಸಿರು. ನನಗಾದರೂ ಅಷ್ಟೇ, ಕೊನೆ ತನಕ ನಾನು ಕಲಾವಿದೆಯಾಗಿ ಬಣ್ಣದ ಬದುಕಿನಲ್ಲೇ ಜೀವನ ಕಳಬೇಕಂತ ಆಸೆ. ಕೊನೆಗೂ ಸಂಸಾರದ ಬಂಧನ ಈ ಕಲಾವಿದೆಯನ್ನು ಸ್ವಲ್ಪ ಸ್ವಲ್ಪ ಬಿಟ್ಟು ಕೊಡುತ್ತಿದೆ. ಬಣ್ಣದ ಗೀಳು ಮತ್ತೆ ಕರೆಯುತ್ತಿದೆ. ಈ ಸಂಭ್ರಮವನ್ನು ಸಡಗರದಿಂದಲೇ ವಿವರಿಸುತ್ತಾರೆ ಸತ್ಯಭಾಮ. ಈಗ ಒಂದು ತಿಂಗಳ ಕೆಳಗೆ ಜಗ್ಗೇಶ್ ಅವರು ಬ್ರದರ್ ಕೋಮಲ್ ಅಂತ ಅವರೊಂದು ಕಳ್ಳಮಂಜ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಅದರಲ್ಲಿ ಒಂದು ತೆಲುಗು ಅಮ್ಮಾಯಿ ಕ್ಯಾರೆಕ್ಟರ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅದರ ನಂತರ ಈಗ ರೀಸೆಂಟಾಗಿ ಈಗ ಒಂದು ವಾರದ ಕೆಳಗೆ ಜಗ್ಗೇಶ್ ಅವ್ರದ್ದು
ಡಬಲ್ ಡಕ್ಕರ್ ಅನ್ನೋ ಚಿತ್ರದಲ್ಲಿ ನಾನು ಅವ್ರ ತಾಯಿಯಾಗಿ ಪಾತ್ರ ಮಾಡ್ತಾ ಇದ್ದೀನಿ. ಆಶ್ಚರ್ಯ ಅಂದರೆ 20 ವರ್ಷದ ಹಿಂದೆ ಜಗ್ಗೇಶ್ ಅವರು ಪ್ರಥಮ ಹೀರೋ ಆದಾಗ ತರ್ಲೆ ನನ್ನ ಮಗ ಅನ್ನೋ ಚಿತ್ರದಲ್ಲಿ ಆವಾಗಲೂ ನಾನು ಅವ್ರಿಗೆ ತಾಯಿಯಾಗಿದ್ದೆ. ಈಗಲೂ 20 ವರ್ಷದ ನಂತರ ಮತ್ತು ತಾಯಿ ಆಗ್ತಾ ಇದ್ದೇನೆ. ಅದೇ ಒಂದು ಸಂತೋಷದ ವಿಚಾರ. ఏమ్మా నీకు తెలుగు వస్తుందా? ಇಲ್ಲ. ఇంగ్లీషు? నాకు ఇంగ్లీష్ రాదే. ತುಂಬ ವರ್ಷಗಳಿಂದ ಪರಿಚಿತನಾಗಿದ್ದ ವ್ಯಕ್ತಿಯೊಬ್ಬ ಥಟ್ಟನೆ ಮರೆಯಾದಂತೆ, ಅದಾದ ನಂತರ ಯಾವುದೋ ರಸ್ತೆ ಯಾವುದೋ ತಿರುವಿನಲ್ಲಿ ಎದುರಾದಂತೆ ಸತ್ಯಭಾಮ ಮತ್ತೊಮ್ಮೆ ಎದುರುಗೊಳ್ತಾರೆ. ಆದರೆ ಅವರು ಅಪರಿಚಿತರೇನಲ್ಲ, ಯಾಕೆಂದ್ರೆ ಬೆಳ್ಳಿ ತೆರೆ ಮೇಲೆ ಅವರು ಮೂಡಿಸಿರುವ ಛಾಪೆ ಅಂತಹದ್ದು. ಮತ್ತೊಂದ್ಸಲ ಈ ಅಜ್ಞಾತವಾಸ ಮುಗಿಸಿ ಅವರು ಬೆಳ್ಳಿ ತೆರೆಗೆ ಕಾಲಿಡಲಿ, ಅವರ ಸೆಕೆಂಡ್ ಇನ್ನಿಂಗ್ಸ್ ಅದ್ಭುತವಾಗಿ ಆರಂಭಗೊಳ್ಳಲಿ, ಹಾಗೆಯೇ ಮುಂದುವರಿಯಲಿ ಅನ್ನೋ ಆಶಯ ನಮ್ದು. ಇದು ಈ ಸಲದ ಔಟ್ ಆಫ್ ಫೋಕಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾದರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ಔಟ್ ಆಫ್ ಫೋಕಸ್ ವಿಭಾಗ, ಸುವರ್ಣ ನ್ಯೂಸ್ 24/7, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 56001. ನಮ್ಮ ಇಮೇಲ್ ವಿಳಾಸ outofocus@suvarnanews.in.